ಪಾಕ್ ವಶದಲ್ಲಿ ಭಾರತೀಯ ಯೋಧ ಪೂರ್ಣ ಸಾಹು ಕ್ಷೇಮವಾಗಿದ್ದಾರಾ ಬದುಕಿದ್ದಾರಾ ನನ್ನ ಮಗ? ಈಗ ಏನು ನಡೀತಾ ಇದೆ? ನನ್ನ ಮಗ ಯಾವಾಗ ವಾಪಸ್ ಬರ್ತಾನೆ? ನಮ್ಮ ಮಗನನ್ನ ಹೇಗಾದರೂ ಮಾಡಿ ರಕ್ಷಣೆ ಮಾಡಿ. ಪಾಕ್ ದೇಶದಲ್ಲಿ ಈಗ ನಮ್ಮ ಯೋಧ ಇರುವಂತಹದ್ದು. ನಿನ್ನೆ ಪಾಕಿಸ್ತಾನ ಮತ್ತು ಭಾರತದ ಗಡಿ ಭಾಗದಿಂದ ಹೋಗಬೇಕಾದ ಅನಿವಾರ್ಯತೆ ಇರಲಿಲ್ವಾ ಅದು ಬೇರೆ ವಿಚಾರ. ಆಕಸ್ಮಿಕವಾಗಿ ನಮ್ಮ ಯೋಧನೊಬ್ಬ ಭಾರತದ ಗಡಿ ರೇಖೆಯನ್ನ ದಾಟಿ ಪಾಕಿಸ್ತಾನದ ವ್ಯಾಪ್ತಿಗೆ ಬರುವ ಗಡಿ ಪ್ರದೇಶಕ್ಕೆ ಹೋದ್ರು. ಪಾಕಿಸ್ತಾನಿಗಳು ಮೊದಲೇ ಬಾಯಿ ಮಾಡ್ಕೊಂಡು ಕಾಯ್ತಾ ಇದ್ರು. ಕರ್ಕೊಂಡು ಹೋಗಿದ್ದಾರೆ. ಈಗ ಪಾಕಿಸ್ತಾನದ ವಶದಲ್ಲಿದ್ದಾರೆ ಭಾರತದ ಯೋಧ. ನನ್ನ ಮಗ ಹೇಗಿದ್ದಾನೆ, ಆತನ ಆರೋಗ್ಯ ಹೆಂಗಿದೆ, ಇದು ಮನೆಯವರು ಕೇಳ್ತಾ ಇದ್ದಾರೆ. ಪಾಕ್ ವಶದಲ್ಲಿ ಭಾರತೀಯ ಯೋಧ ಕ್ಷೇಮವಾಗಿದ್ದಾನಾ ಬದುಕಿದ್ದಾನಾ? ನನ್ನ ಮಗನನ್ನ ಹೇಗಾದ್ರೂ ಮಾಡಿ ಕರೆಸಿ ನನ್ನ ಮಗನನ್ನ ಸುರಕ್ಷಿತವಾಗಿ ದೇಶಕ್ಕೆ ವಾಪಸ್ ಮಾಡಿಸಿ. ಹೆತ್ತ ಕರಳು ಅಂಗಲಾಚಿ ಬೇಡ್ಕೋತಾ ಇದೆ. ನಮ್ಮ ಮಗನನ್ನ ಹೇಗಾದ್ರೂ ಮಾಡಿ ರಕ್ಷಣೆ ಮಾಡಿ. ಈಗಾಗಲೇ ರಕ್ಷಣಾ ಅಲ್ಲಿನ ಪಾಕಿಸ್ತಾನದ ರಕ್ಷಣಾ ಇಲಾಖೆಯ ಜೊತೆ ಭಾರತ ಈಗಾಗಲೇ ಗೃಹ ಸಚಿವರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಆ ಫೋಟೋವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಇದು ನಮ್ಮ ಭಾರತದ ಯೋಧನನ್ನ ಕರೆದುಕೊಂಡು ಹೋಗ್ತಾ ಇರುವಂತಹದ್ದು. ನೋಡಿ, ಗಡಿ ಭಾಗಗಳಲ್ಲಿ ಒಂದು ವೇಳೆ ಪಾಕಿಸ್ತಾನದ ಯಾವುದಾದ್ರೂ ಒಬ್ಬ ಸೈನಿಕ ಭಾರತದ ಗಡಿಗೇನಾದರೂ ನುಸುಳಿ ಆಕಸ್ಮಿಕವಾಗಿ ಸಿಕ್ಕಿಬಿದ್ರೆ ಆತನನ್ನು ಕೂಡ ವಶಕ್ಕೆ ಪಡೆದುಕೊಳ್ಳುತ್ತೆ. ಇದು ಪರಸ್ಪರ ಯುದ್ಧ ನೀತಿ ಅಥವಾ ಪರಸ್ಪರ ಗಡಿ ಭಾಗಗಳಲ್ಲಿರ್ತಕ್ಕಂಥ ಒಂದು ರೀತಿ ರಿವಾಜು. ಆದರೆ ಈ ಸಂದರ್ಭ ಒಂದು ಕಡೆ ಪಾಕಿಸ್ತಾನದ ಉಗ್ರರು ಭಾರತಕ್ಕೆ ದಾಳಿ ಮಾಡಿ 30 ಭಾರತೀಯರನ್ನ ಅತ್ಯಂತ ನಿರ್ದಯವಾಗಿ ಕೊಂದು ಹಾಕಿದ್ದಾರೆ. ಹಾಗಾಗಿ ಪ್ರತೀಕಾರದ ಭಾಗವಾಗಿ ಭಾರತ ಪಾಕಿಸ್ತಾನ ನಡುವಿನ ಸಂಬಂಧಗಳು ಮುರಿದು ಬಿದ್ದಿದೆ. ಪಾಕಿಸ್ತಾನದ ಪ್ರಜೆಗಳಿಗೆ ಇನ್ನೇನು 24 ಗಂಟೆಗಳ ಕಾಲಾವಧಿಯನ್ನು ಕೊಡಲಾಗಿದೆ. ಭಾರತದಿಂದ ಈಗಾಗಲೇ ಪಾಕಿಸ್ತಾನದ ಎಲ್ಲ ಪ್ರಜೆಗಳು ಕೂಡ ಉಟ್ಟ ಬಟ್ಟೆಯಲ್ಲಿ ಹೊರಟು ನಿಂತಿದ್ದಾರೆ. ಈಗಿದ್ದಂತಹ ಸಂದರ್ಭದಲ್ಲಿ ಒಂದು ವೇಳೆ ಪಾಕಿಸ್ತಾನದ ಯೋಧರು, ಪಾಕಿಸ್ತಾನದ ಸೈನಿಕರು ನಮ್ಮ ಭಾರತದ ಸೈನಿಕನನ್ನ ಬಿಡದೆ ಹೋದ್ರೆ ಏನು ಕತೆ? ಬಿಡದೆ ಹೋದ್ರೆ ಈಗಾಗಲೇ ಪಾಕಿಸ್ತಾನದ ಕಮಾಂಡರ್ ಜೊತೆ ಮಾತನಾಡಲಾಗಿದೆ ಒಂದು ಸುತ್ತಿನದ್ದು. ಆದರೆ ಸಮರ್ಥವಾದಂತಹ ಮತ್ತು ಕ್ಲಾರಿಟಿ ಇರತಕ್ಕಂಥ ಉತ್ತರ ಬರ್ತಾ ಇಲ್ಲ, ಭರವಸೆಗಳು ಸಿಗ್ತಾ ಇಲ್ಲ. ಒಂದು ದಿನ ಕಳೀತು, ಹೇಗಿದಾನೋ, ಆರೋಗ್ಯ ಹೆಂಗಿದೆಯೋ, ಕರೆಸಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆಯೋ? BSF ಯೋಧನನ್ನ ಪಾಕ್ ಸೈನಿಕರು ವಶಕ್ಕೆ ತೆಗೆದುಕೊಂಡಿದ್ದಾರೆ. BSF ಯೋಧನಿಗಾಗಿ ಮನೆಯವರು ಕೂಡ ಕಂಗಾಲಾಗಿರ್ತಕ್ಕಂತಹದ್ದು. ಜೊತೆಗೆ ದೇಶದ ಭಾರತೀಯರು ಕೂಡ ಅದನ್ನೇ ಕೇಳೋದು, ನಮ್ಮ ದೇಶದ ಯೋಧನ ಜೀವಕ್ಕೆ ಅಪಾಯ ಆಗಬಾರದು. 145 ಕೋಟಿ ಜನರ ಜೀವವನ್ನು ರಕ್ಷಿಸೋದಕ್ಕೆ ಭಾರತದ ಗಡಿ ಭಾಗದಲ್ಲಿ ನಮ್ಮ ಯೋಧರು ನಮಗಾಗಿ ಕಾಯ್ತಾರೆ. ಒಂದು ಅವರ ಜೀವವನ್ನು ಉಳಿಸಿಕೊಳ್ಳಲು, ಜೊತೆಗೆ ನಮ್ಮ ಜೀವವನ್ನು ಉಳಿಸಿಕೊಳ್ಳಲು. ದಾಳಿ ಮಾಡೋದಕ್ಕೆ ಬಂದವರ ಗುಂಡಿಗೆ ಬಲಿಯಾಗಿ ನಮ್ಮ ಜೀವವನ್ನು ಕಟ್ಟಕಡೆಯದಾಗಿ ಉಳಿಸ್ತಾರೆ. ಅಂತಹ ಯೋಧರನ್ನ ಈಗ ಪಾಕಿಸ್ತಾನದ ಸೈನಿಕರು ವಶಕ್ಕೆ ತೆಗೆದುಕೊಂಡು ಅವರ ವಶದಲ್ಲಿರ್ತಕ್ಕಂತಹ ಭಾರತೀಯ ಯೋಧನ ಕಥೆ ಏನಾಯಿತು? ರಕ್ಷಣಾ ಕಾರ್ಯಾಚರಣೆ ಹೆಂಗ್ ನಡೀತಾ ಇದೆ? ಹೆಂಗ್ ಟ್ರ್ಯಾಕ್ ಮಾಡ್ತಾರೆ? ಯಾವ ಬಂಕರ್ನಲ್ಲಿ ಹೆಂಗಿಟ್ಟಿದ್ದಾರೋ, ಯಾವ ಸ್ಥಿತಿಯಲ್ಲಿ ಭಾರತದ ಯೋಧ ಇದ್ದಾನೋ ಇನ್ನೂ ಕೂಡ ಅಧಿಕೃತವಾಗಿ ಮಾಹಿತಿ ಲಭ್ಯವಾಗಿಲ್ಲ. ಯಾವ ಸ್ಥಿತಿಯಲ್ಲಿದ್ದಾರೆ, ಎಷ್ಟು ದಿನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾರೋ ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಅಂತ ತಿಳ್ಕೊಳ್ಳಿ, ಭಾರತದ ಯೋಧನ ಕಥೆ ಏನಾಗಬಹುದು? ಕಠಿಣ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗದ ಸ್ಥಿತಿಗೆ ಭಾರತ ಬರಬಹುದಾ? ನಮ್ಮ ಯೋಧನನ್ನ ಬಿಡುಗಡೆ ಮಾಡುವಂತೆ ಭಾರತ 2-3 ಬಾರಿ ಮನವಿ ಮಾಡಿದೆ. ಒಂದಲ್ಲ ಎರಡಲ್ಲ 3 ಬಾರಿ ಮನವಿ ಮಾಡಿಕೊಳ್ಳಲಾಗಿದೆ. 2 ಸುತ್ತಿನ ಮಾತುಕತೆಗಳಾಗಿದೆ. ಆದರೂ ಕೂಡ ಈವರೆಗೂ BSF ಯೋಧನನ್ನ ಬಿಡ್ತೀವಿ ಎನ್ನುವಂಥ ಭರವಸೆಯ ಮಾತು ಪಾಕಿಸ್ತಾನದಿಂದ ಬಂದಿಲ್ಲ ಎನ್ನುವಂತಹದ್ದೇ ದುರಂತ. ಹಾಗಾದರೆ ಭಾರತದ ಯೋಧನನ್ನ ಒಂದಷ್ಟು ದಿವಸಗಳ ಕಾಲ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡಬಹುದಾ? ಜೀವಕ್ಕೇನಾದರೂ ಹಾನಿ ಮಾಡ್ತೀವಿ, ನೀವು ನಮ್ಮ ವಿರುದ್ಧ ಯುದ್ಧ ಸಾರಿದ್ರೆ ಈ ತರಹದ ಮೌಖಿಕ ಥ್ರೆಟ್ಗಳನ್ನು ಹಾಕಬಹುದಾ? ಎಲ್ಲದರ ಬಗ್ಗೆಯೂ ಕೂಡ ಭಾರತದ ರಕ್ಷಣಾ ಇಲಾಖೆ ಯೋಚನೆಯನ್ನು ಮಾಡ್ತಾ ಇದೆ. ಎಲ್ಲ ಮಜಲುಗಳಲ್ಲೂ ಕೂಡ
ಪ್ರತ್ಯುತ್ತರಕ್ಕೆ ಸನ್ನದ್ಧವಾಗಿ ನಿಂತಿದೆ.